ಗೈಸ್ ನಾವು ಮತ್ತೆ ನಮ್ಮ ಬ್ರದರ್ಸ್ ಎಲ್ಲ ಕೊಟ್ಟಿಯೂರ್ಗೆ ಹೋಗ್ಬೇಕಾದ್ರೆ ಹೋಗ್ತಾ ದಾರಿಲಿ ಘಾಟ್ ಸೆಕ್ಷನ್ ಅಲ್ಲಿ ಕಾರ್ ಕಟ್ಟೋಗ್ಬಿಟ್ಟು 3 ಕಿಲೋಮೀಟರ್ ಕಾರ್ ಜಾಮ್ ಆಗ್ಬಿಡದ. ಎಲ್ಲಾ ಜನಗಳು ಕೊಟ್ಟಿಯೂರ್ಗೆ ಹೋದಾದ್ಮೇಲೆ ಅಲ್ಲಿ ತೊಂದರೆ ಆಗ್ತಿದೆ ಅಂತ ವಿಡಿಯೋ ಮಾಡಾಕಿದ್ರು. ಆದ್ರೆ ನಾವು ಹೋಗ್ತಾ ದಾರಿಲಿ ನಮ್ಗೆ ಹಿಂಗ್ ಆಗ್ಬಿಡದ. मतलब वो अलग ही लेवल का बंदा था. ಹೌದು ಗೈಸ್, ಕೊಟ್ಟಿಯೂರ್ಗೆ ಹೋಗ್ಬೇಕು ಅಂತ ಸುಮಾರು ದಿನದಿಂದ ಏನ್ ಪ್ಲಾನ್ ಇರ್ಲಿಲ್ಲ. ನಮ್ ಶರತ್ತು ಫೋನ್ ಮಾಡ್ಬಿಟ್ಟು ಅವ್ರ ಫ್ರೆಂಡ್ಸ್ ಹೊಡ್ತಾ ಇದೀವಿ, ನೀನು ಬರಂಗಿದ್ರೆ ಬಾ ಅಂತ ಅಂದ್ರು. ನಾನು ಸುಮಾರು ದಿನದಿಂದ ಅನ್ಕೋತಿದ್ದೆ ಕೊಟ್ಟಿಯೂರ್ಗೆ ಹೋಗ್ಬೇಕು ಅಂತ. ಶರತ್ತು ಇದೊಂದು ರೂಮ್ ಹತ್ರ ಬಾ, ಅಲ್ಲಿಂದ ನಮ್ ಫ್ರೆಂಡ್ ಕಾರ್ ಬರುತ್ತೆ ಅಲ್ಲಿಂದ ಹೋಗೋಣ ಅಂತ ಅಂದ. ನಾನು ರ್ಯಾಪಿಡೋ ಬುಕ್ ಮಾಡ್ಕೊಂಡು ಸೀದಾ ಅವ್ರ ರೂಮ್ ಹತ್ರ ಹೋದೆ. ಅಲ್ಲಿ ನಮ್ ಶರತ್ತು ರಣ್ಣ ಸಚ್ಚುನ ಮಾತಾಡ್ಸ್ಕೊಂಡು ಅವ್ನ ಬಸ್ ಸ್ಟ್ಯಾಂಡ್ ಹತ್ರ ಬಿಡ್ಸ್ಕೊಂಡು ಅಲ್ಲಿಂದ ನಾನು ಮತ್ತೆ ನಮ್ ಶರತ್ತು ಬಸ್ ಹತ್ತಿ ಸೀದಾ ಗೊರಗುಂಟೆ ಪಳ್ಳದ ಕಡೆ ಹೊರಟು. ಏನಂತ ಅಂದ್ರೆ ನಾನು ಹೋಗ್ತಿರೋದು ನಮ್ ಫ್ರೆಂಡ್ಸ್ ಜೊತೆ ಅಲ್ಲ ಅಥವಾ ನಮ್ಮ ಅಣ್ಣಂದಿರ ಜೊತೆ ಅಲ್ಲ, ನಮ್ ಶರತ್ತು ಅವ್ರ ಫ್ರೆಂಡ್ಸ್ ಜೊತೆ. ಅವರು ನನಗೆ ಅಣ್ಣಂದಿರ್ತಾನೆ. ನಾನು ಯಾರ ಜೊತೆನಾದ್ರು ತುಂಬಾನೇ ಬೇಗ ಹೊಂದ್ಕೊಂಡ್ಬಿಡ್ತೀನಿ, ಅವ್ರ ಜೊತೆ ಅಷ್ಟೇ ಬೇಗ ಹೊಂದ್ಕೊಂಡೆ. ಅಲ್ಲಿ ಕಾರ್ ಬಂತು, ಕಾರ್ ಹತ್ತಿ ನಾವು ಸೀದಾ ನೆಲಮಂಗ್ಲದ ಕಡೆ ಹೊರಟು. ಅಲ್ಲಿ ನೆಲಮಂಗ್ಲಕ್ ಹೋದಾದ್ಮೇಲೆ ಅಲ್ಲಿಬ್ರು ಫ್ರೆಂಡ್ಸ್ ಬರ್ತಾರೆ ಅಂತ ಹೇಳಿದ್ರು. ಅವ್ರಿಬ್ರು ಹತ್ತಿಸ್ಕೊಂಡು ನಾವು ಸೀದಾ ಯಡಿಯೂರ್ ಕಡೆ ಬಂದು ಅಲ್ಲಿ ನಮ್ ಶರತ್ತೂರ್ ಇನ್ನೊಬ್ರು ಫ್ರೆಂಡು ಮತ್ತೆ ಅವ್ರ ಫ್ಯಾಮಿಲಿ ಒಂದ್ ಕಾರಲ್ಲಿ ಬರ್ತಾ ಇದ್ರು. ಆಮೇಲೆ ಅಲ್ಲಿಗೆ ಹೋಗಿ ಅವ್ರನ್ನ ಕರ್ಕೊಂಡು ಅಲ್ಲೇ ಎಲ್ಲೋ ಒಂದ್ ಕಡೆ ಊಟ ಮಾಡ್ದು. ಊಟ ಆದಾದ್ಮೇಲೆ ಮತ್ತೆ ಜರ್ನಿ ಸ್ಟಾರ್ಟ್ ಆಯ್ತು. ಹೋಗ್ತಾ ದಾರಿಲಿ ಫಾರೆಸ್ಟ್ ಅಲ್ಲಿ ಇದ್ದಕ್ಕಿದ್ದಂತೆ ಒಂದು ಆನೆ ಕಾಣ್ಬಿಡ್ತು. ಇನ್ನೇನ್ ಫೋನ್ ಎತ್ಬಿಟ್ಟು ವಿಡಿಯೋ ಮಾಡ್ಬೇಕು ಅನ್ನೋಷ್ಟರಲ್ಲಿ ನಮ್ಮ RKG ಅವರು ಕಾರ್ನ ಬೇಗ ಓಡಿಸ್ಬಿಟ್ರು. ಯಾಕೆ ಅಂತಂದ್ರೆ ಮಿಸ್ ಆಗಿ ಅದೇನಾರು ನಮ್ ಕಡೆ ತಿರ್ಕೊಂಡ್ರೆ ಯಾಕೆ ಅಂತ ಅಂದ್ಬಿಟ್ಟು. ನಿಜ ಹೇಳ್ಬೇಕು ಅಂತಂದ್ರೆ ಆನೆ ಅಂತೂ ಸರಿಯಾಗಿತ್ತು. ಅದೇನೋ ಹೇಳ್ತಾರಲ್ಲ ಒಂಟಿ ಸಲಾಗ ಅಂತ, ಹಂಗೆ ಒಂದೇ ನಿಂತಿತ್ತು ರೋಡ್ ಮಗ್ಲಲ್ಲಿ. ಆಮೇಲೆ ಅಲ್ಲಿಂದ ಸೀದಾ ಹೋಗ್ತಾ ದಾರಿಲಿ ಒಂದ್ ಹತ್ರ ಸ್ಟಾಪ್ ಹಾಕ್ದು. ಅಲ್ಲಿ ಹೋಗ್ಬಿಟ್ಟು ಆ ಚಳಿಲೆ ಜ್ಯೂಸ್ ಕುಡ್ಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡ್ದು. ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ನೋಡ್ರೆ ಕಾರ್ಗಳೆಲ್ಲ ಹಂಗಂಗೆ ನಿಂತೋಗಿದಾವೆ. ನಾನ್ ನೋಡೋಣ ಇಲ್ಲೇ ಎಲ್ಲೋ ಮುಂದೆ ಕಾರ್ಗಳು ನಿಂತೋಗಿರ್ತವೆ ಅಂತ ಹೋದ್ರೆ ಸುಮಾರು 1.5 ಕಿಲೋಮೀಟರ್ ಗಟ್ಲೆ ನಡ್ಕೊಂಡು ಹೋದೆ, ಎಂಡೇ ಸಿಗ್ಲಿಲ್ಲ. ಕೆಲವೊಂದ್ ಕಾರ್ಗಳು ಅಲ್ಲೇ ಬ್ಯಾಟ್ರಿ ವೀಕ್ ಆಗಿ ನಿಂತೋಗಿದ್ದು, ಅವನ್ನೆಲ್ಲ ಸೈಡಿಗೆ ತಳ್ಳಿ ಹಂಗೆ ಗಾಡಿ ಸೈಡ್ ಮಾಡ್ಕೊಂಡು ನಾವು ಮುಂದೆ ಹೋದೋ. ಆ ಜಾಮ್ ಕ್ಲಿಯರ್ ಆಗಿ ಹೆಚ್ಚು ಕಮ್ಮಿ 1 ಅವರ್ ಬೇಗ ಆಗೋಯ್ತು. ಏನಂತಂದ್ರೆ ನಾವು ಯಾವುದೇ ಟ್ರಿಪ್ ಹೋದ್ರು ಎಲ್ಲಾವುದು ಒಂದೇ ತರ ಇರಲ್ಲ, ಒಂದೊಂದು ಇದ್ರಲ್ಲೇ ಒಂದೊಂದು ಬೇರೆ ಬೇರೆ ತರ ಎಕ್ಸ್ಪೀರಿಯನ್ಸ್ ಇರುತ್ತೆ. ಇಲ್ಲೂ ನನಗೆ ಬೇರೆ ತರ ಎಕ್ಸ್ಪೀರಿಯನ್ಸ್ ಆಯ್ತು. ನನ್ಗಂತೂ ತುಂಬಾನೇ ಅಡ್ಜಸ್ಟ್ ಆದ್ರು ಇವರಂತೂ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಎಲ್ಲೆಲ್ಲಿ ಹೋಗಿದ್ದು ಕೇರಳದಲ್ಲಿ ಅಂತ. ವಿಡಿಯೋ ಇಷ್ಟ ಇದ್ರೆ ಫಾಲೋ ಮಾಡ್ಕೊಳ್ಳಿ, ಮತ್ತಷ್ಟು ವಿಡಿಯೋಗೋಸ್ಕರ ಸಪೋರ್ಟ್ ಮಾಡಿ.